ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಗಾಡಿ TVS NTORQ 125. ಇವತ್ತು ನಾವು ಅವೆಂಜರ್ ಸೂಪರ್ ಸ್ಕ್ವಾಡ್ ಎಡಿಷನ್ ಹಾಗೂ ರೇಸಿಂಗ್ ಎಡಿಷನ್ ರಿವ್ಯೂ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಇದರಲ್ಲಿ ನಿಮಗೆ ಗ್ರಾಫಿಕ್ಸ್ ಎಲ್ಲ ಅವೆಂಜರ್ ಎಡಿಷನ್ ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತದೆ. ಇದರಲ್ಲಿ ನಿಮಗೆ ರೇಸಿಂಗ್ ರೆಡ್ ಅಂತ ಲೈಕ್ ಮೀಡಿಯಂ ಗ್ರಾಫಿಕ್ಸ್ ಕೊಟ್ಟಿರ್ತಾನೆ. ರೇಸಿಂಗ್ ಒಳಗೆ ಏನೇನು ಎಡಿಷನ್ ಬೇಕಾಗುತ್ತೆ ಅಷ್ಟೇ ಕೊಟ್ಟಿರ್ತಾನೆ. ಇಲ್ಲಿ ನೋಡೋದಾದ್ರೆ ಸೇಮ್ ನಿಮಗೆ ಫ್ರಂಟ್ ಪ್ರೊಫೈಲ್ ಎಲ್ಲ LED ಹೆಡ್ಲ್ಯಾಂಪ್ಸ್ಗಳು ಹಾಗೂ DRL ಲೈಟ್ಸ್ ಕೊಟ್ಟಿರ್ತಾನೆ. T ಫಾರ್ ಟಾರ್ಕ್ ಅಂತ ಕರೀತಾರೆ, ಅದಕ್ಕೆ ಟಿ ಶೇಪಲ್ಲಿ DRL ಇರೋದು ಅಂತ ಹೇಳ್ಬೋದು. ಇದರಲ್ಲಿ ಸೈಡ್ ಪ್ರೊಫೈಲಲ್ಲಿ ನೋಡೋದಾದರೆ NTORQ 125 ಅಂತ ಕೊಟ್ಟಿದ್ದಾರೆ. ಇದು ಅವೆಂಜರ್ ಸೂಪರ್ ಸ್ಕ್ವಾಡ್ ಎಡಿಷನ್ನು. ಇನ್ನೊಂದು ಎಡಿಷನ್ ಬಂದು ನಿಮಗೆ ರೇಸ್ ಎಡಿಷನ್ ಅಂತ ಸಿಗುತ್ತೆ. ಈ ರೇಸ್ ಎಡಿಷನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಇದರ ಗ್ರಾಫಿಕ್ಸ್ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ರೇಸ್ ಎಡಿಷನ್ ಅಂತ. ಅವೆಂಜರ್ ಸೂಪರ್ ಸ್ಕ್ವಾಡ್ ಎಡಿಷನಲ್ಲಿ ನಿಮಗೆ ಫ್ರಂಟ್ ರೈಟ್ ಸೈಡಲ್ಲಿ ಸೂಪರ್ ಸ್ಕ್ವಾಡ್ ಎಡಿಷನ್ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ಇಂಜಿನ್ ನೋಡೋದಾದರೆ 124.8cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ 4 ಸ್ಟ್ರೋಕ್ ಇಂಜಿನ್ ಸಿಗುತ್ತೆ ನಿಮಗೆ. ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 9.25 bhp ಪವರ್ ಪ್ರೊಡ್ಯೂಸ್ ಮಾಡುತ್ತೆ 7000 RPM ನಲ್ಲಿ. ಹಾಗೂ ಮ್ಯಾಕ್ಸಿಮಮ್ ಟಾರ್ಕ್ ನೋಡೋದಾದ್ರೆ 10.5 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ 5500 RPM ನಲ್ಲಿ. ಇದರಲ್ಲಿ ಡಿಜಿಟಲ್ ಸ್ಪೀಡೋಮೀಟರ್ ಕೊಟ್ಟಿದ್ದಾನೆ. ಇಲ್ಲಿ ಭಾಳ 60+ ಫೀಚರ್ಸ್ ಕೊಟ್ಟಿದ್ದಾನೆ. ಮೋರ್ ದೆನ್ ಆಫ್ ನಿಮಗೆ ಅಷ್ಟು ಕೊಡಬಾರ್ದು, ಆದರೂ ಕೊಟ್ಟಿದ್ದಾನೆ ಅಂದರೆ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಟ್ರಿಪ್ A ಟ್ರಿಪ್ B ಎಲ್ಲ ಕೊಟ್ಟಿದ್ದಾನೆ. F ನಿಮಗೆ ಟ್ರಿಪ್ ಕೌಂಟಿಂಗ್ ಇರುತ್ತೆ. ಇಲ್ಲಿ ಫ್ಯೂಯಲ್ ಇಂಡಿಕೇಶನ್ ತೋರಿಸುತ್ತೆ ನಿಮಗೆ ಇಲ್ಲಿ. ಹಾಗೂ ಇಲ್ಲಿ ಟೈಮಿಂಗ್ಸ್ ಇದೆ, ಎಷ್ಟು ಕಿಲೋಮೀಟರ್ ರನ್ ಆಗ್ತಾಯಿದೆ ಅಂತಲೂ ತೋರಿಸುತ್ತೆ. ಇಲ್ಲಿ ಸ್ಪೀಡೋಮೀಟರ್ ಇದೆ. ಹಾಗೂ ಇದರಲ್ಲಿ ನಿಮಗೆ ಎಕೋ ಪವರ್ ಮೋಡ್ ಸಿಗುತ್ತೆ ನಿಮಗೆ. ಈಗ ಕನೆಕ್ಷನ್ ಕೊಟ್ಟಿಲ್ಲ, ಕನೆಕ್ಷನ್ ಕೊಟ್ಟರೆ ಇದು ಎಕೋ ಮತ್ತು ಪವರ್ ಮೋಡ್ ಸಿಗುತ್ತೆ ನಿಮಗೆ. ಇಲ್ಲಿ ಟೈಮ್ ಸೆಟ್ ಮಾಡೋದು. ಇದರಲ್ಲಿ ನಿಮಗೆ ಬ್ಲೂಟೂತ್ ಎಕ್ಸ್ ಕನೆಕ್ಟಿವಿಟಿ ಅಂತ ಕೊಟ್ಟಿರ್ತಾನೆ. ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡು ನೀವು GPS ಎಲ್ಲ ಇದು ಮಾಡ್ಕೋಬೋದು. ನೀವು ನೋಡ್ಕೋಬೋದು 60+ ಫೀಚರ್ಸ್ ಯಾವ ಥರ ಲೋಡೆಡ್ ಇದೆ ಅಂತ. ಈ ಎಂಟಾರ್ಕಲ್ಲಿ ಫೀಚರ್ಸೇ ಮೇನ್ ಆಗಿ ಅಟ್ರಾಕ್ಟಿವ್ ಮಾಡೋದು. ಇಲ್ಲಿ ಕ್ವಿಲ್ ಸ್ವಿಚ್ ಕೊಟ್ಟಿದ್ದೇನೆ. ಯಪ್ಪ, ಈ ಬೇರೆ ಸ್ಕೂಟರ್ಸ್ ಎಲ್ಲ ಕ್ವಿಲ್ ಸ್ವಿಚ್ ಕೊಟ್ಟಿರಲ್ಲ, ಇದರಲ್ಲಿ ಕ್ವಿಲ್ ಸ್ವಿಚ್ ಕೊಟ್ಟಿರೋ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೂ ಇದರಲ್ಲಿ ಏನು ಎಂಟಾರ್ಕ್ ಬೆಸ್ಟ್ ಅಂತ ಹೇಳ್ಬೋದು ಅಂದರೆ ಹಜಾರ್ಡ್ ಲೈಟ್ಸ್ ಕೊಟ್ಟಿರ್ತಾನೆ, ನೀವು ನೋಡ್ಬೋದು ಇಲ್ಲಿ. ಹಾಗೂ ಇಲ್ಲಿ ಇಂಡಿಯನ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ, ಯಾಕಂದರೆ ಇದು ಇಂಡಿಯನ್ ಮೇಡ್ ವೆಹಿಕಲ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ ನಿಮಗೆ. ಇದರ ಎಕ್ಸಾಸ್ಟ್ ನೋಟ್ ಕೇಳಿ ಯಾವ ಥರ ಇದೆ ಅಂತ. ಅಷ್ಟೇನಿಲ್ಲ, ಚೆನ್ನಾಗಿದೆ. ಸೌಂಡ್ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. BS6ನಲ್ಲಿ ನಿಮಗೆ ಸೌಂಡ್ ಮಾತ್ರ ಸೈಕ್ ಅಂತ ಹೇಳ್ಬೋದು. ಈಗ ಅಡಿಷ್ನಲ್ ಆಕ್ರೋಪೋಯಿಕ್ ಎಕ್ಸಾಸ್ಟ್ ಎಲ್ಲ ಹಾಕ್ಸ್ತಾರೆ, ತುಂಬ ಚಪ್ರಿ ಥರ ಕಾಣುತ್ತೆ, ಹಾಕ್ಸ್ಬಾರ್ದವೆಲ್ಲ. ಇದರಲ್ಲಿ ಸ್ಟಾಕಲ್ಲೇ ಚೆನ್ನಾಗಿ ಬರುತ್ತೆ. ಎಂಟಾರ್ಕ್ ಸೌಂಡ್ ಗುರು ಇದರಲ್ಲಿ ಹೇಳೋಕ್ಕೆ. ಇದರಲ್ಲಿ ಸೀಟಿಂಗ್ ಕಂಫರ್ಟ್ ನೋಡ್ಬೋದು. ಕುಸ್ಟಿಂಗ್ ಎಲ್ಲ ತುಂಬ ಸ್ಮೂತಾಗಿ ಇದೆ. ಹಾಗೂ ಇಲ್ಲಿ ಸ್ಟ್ರಿಪ್ಸ್ ನೋಡ್ಬೋದು, ರೆಡ್ ಸ್ಟ್ರಿಪ್ ಎಲ್ಲ ಕೊಟ್ಟಿರ್ತಾನೆ. ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾನೆ ಸೀಟ್ಸ್ ಎಲ್ಲ. 5.8 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಬಿಫೋರ್ ವರ್ಷನ್ ಎಲ್ಲ ನಿಮಗೆ 5 ಲೀಟರ್ಸ್ ಸಿಗ್ತಿತ್ತು. ಈಗ ಅಪ್ಗ್ರೇಡ್ ಮಾಡಿದ್ದಾರೆ, 800 ml ಹೆಚ್ಚಿಗೆ ಮಾಡಿದ್ದಾರೆ. 5.8 ಆಗಿದೆ ಈಗ, ಬೆಸ್ಟ್ ಅಂತ ಹೇಳ್ಬೋದು. ಹಾಗೂ ಮೈಲೇಜ್ ನೋಡೋದಾದರೆ 50 ಅಂತ ಫಿಕ್ಸ್ ಕೊಡುತ್ತೆ. ಹಾಗೂ ಟಾಪ್ ಸ್ಪೀಡ್ ನೋಡೋದಾದರೆ 90 ಹೋಗ್ಬೋದು ನೀವು. ಇಲ್ಲಿ ರಿಯರ್ ಪಿಲಿಯನರಿಗೆ ಗ್ರ್ಯಾಬ್ರಲ್ ಕೊಟ್ಟಿದ್ದಾನೆ, ಹೋಲ್ಡ್ ಮಾಡೋಕ್ಕೆ ಪಿಲಿಯನಿಗೆ ಒಂದು ಸಪೋರ್ಟಿವ್ ಆಗಿರಲಿ ಅಂತ ಗ್ರ್ಯಾಬ್ರಲ್ ಕೊಟ್ಟಿದ್ದಾನೆ. ಚೆನ್ನಾಗಿ ಕಾಣಿಸುತ್ತೆ. ಇದು ಒಂಥರ ಶಾರ್ಪ್ ಎಡ್ಜಸ್ ಮಾಡಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ. ಫ್ರಂಟ್ ಟೈರ್ ನೋಡೋದಾದರೆ 100/80 ಸೆಕ್ಷನ್ ಟೈರ್ ಸಿಗುತ್ತೆ. ಹಾಗೂ 12 ಇಂಚ್ ಅಲಾಯ್ ವೀಲ್ ಕೊಟ್ಟಿರ್ತಾನೆ. ಹಾಗೂ ಡಿಸ್ ಸೈಜ್ ಬಂದು 230 mm ಇರುತ್ತೆ ಡಿಸ್ ಸೈಜ್ ಇದು. ಹಾಗೂ ರೇರ್ ನೋಡೋದಾದರೆ 110/80 ಸೆಕ್ಷನ್ ಟೈರ್ ಸಿಗುತ್ತೆ. 12 ಇಂಚ್ ಅಲಾಯ್ ವೀಲ್ ಕೊಟ್ಟಿರ್ತಾನೆ ಸೇಮ್. ಡ್ರಮ್ ಬ್ರೇಕ್ ಸೈಜ್ ಬಂದು ನಿಮಗೆ 130 mm ಇರುತ್ತೆ. ಎಂಟಾರ್ಕಲ್ಲಿ ನಿಮಗೆ ಫ್ರಂಟ್ ಮತ್ತು ಬ್ಯಾಕಲ್ಲಿ ನಿಮಗೆ ಟ್ಯೂಬ್ಲೆಸ್ ಟೈರ್ ಕೊಟ್ಟಿರ್ತಾನೆ. ಬ್ಯಾಕ್ ಪ್ರೊಫೈಲಲ್ಲಿ ನೋಡೋದಾದರೆ T ಶೇಪ್ಡ್ ಟೇಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಹಾಗೂ ಹ್ಯಾಲಜನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಕಾರ್ಬನ್ ಫೈಬರ್ನ ಇಮಿಟೇಟಿಂಗ್ ಮಾಡುವಂಥ ಪ್ಯಾನಲ್ಸ್ಗಳನ್ನ ಕೂಡ ನೀವು ಕಾಣ್ಬೋದು. ಸೈಲೆನ್ಸರ್ನ ನೋಡೋದಾದರೆ ತುಂಬಾ ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡಿದ್ದಾರೆ. BS6 Phase 2 ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಎಕ್ಸಾಸ್ಟ್ ನೋಟ್ ಸ್ವಲ್ಪ ಕಡಿಮೆ ಇದೆ. ಸೂಪರ್ ಸ್ಕ್ವಾಡ್, ರೇಸಿಂಗ್ ಎಡಿಷನ್ ಹಾಗೂ XT ವೇರಿಯಂಟ್ಗಳಲ್ಲಿ ಮಾತ್ರ ಡಿಸ್ಕ್ ಅವೈಲೇಬಲ್ ಇರುತ್ತೆ. ಬೇರೆ ವೇರಿಯಂಟ್ಗಳಲ್ಲಿ ಡಿಸ್ಕ್
ಕೊಟ್ಟಿರೋದಿಲ್ಲ. ಡಿಸ್ಕ್ ಇರೋದು ತೊಗೊಂಡ್ರೆ ಸೇಫ್ಟಿ ಅಂತ ಹೇಳ್ಬೋದು. ಇದರಲ್ಲಿ 155 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ. ಹಾಗೂ ನೀವು ನೋಡ್ಬೋದು TVS ರೇಸಿಂಗ್ ಅಂತ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. TVSನ ಬೇರೆ ಸ್ಕೂಟರ್ಗಳಲ್ಲಿ ಈ ಬ್ಯಾಡ್ಜ್ ಇರೋದಿಲ್ಲ, ಬಟ್ ಇದರಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಇದು ರೇಸಿಂಗ್ ಟ್ಯೂನ್ಡ್ ಫ್ಯೂಯಲ್ ಇಂಜೆಕ್ಟೆಡ್ ಇಂಜಿನ್ ಆಗಿರುತ್ತೆ. ಅದರಲ್ಲೂ ಸ್ಕೂಟರ್ಗಳಲ್ಲಿ ಇದೇ ಮೊದಲನೇ ಬಾರಿ ಈ ಥರ ಬ್ಯಾಡ್ಸ್ನ ಕೊಡ್ತಾ ಇರೋದು. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಹಾಗೂ ಬ್ಯಾಕಲ್ಲಿ ಮೋನೋಸಾಕ್ ಸಸ್ಪೆನ್ಷನ್ ಅವೈಲೇಬಲ್ ಇರುತ್ತೆ. ಸ್ನೇಹಿತರೆ, ನೀವು ಕಂಪ್ಲೀಟ್ ರಿವ್ಯೂ ನೋಡಿರ್ಬೋದು. ಈಗ ಒಂದು ಸ್ವಲ್ಪ ರೈಡ್ ಕ್ವಾಲಿಟಿ ಯಾವ ಥರ ಇದೆ, ಸ್ವಲ್ಪ ಡಿಸ್ಟೆನ್ಸ್ ಓಡಿಸಿದ್ದೀನಿ, ಯಾವ ಥರ ಫೀಲ್ ಆಗುತ್ತೆ ಅಂತಲೂ ಹೇಳ್ತೀನಿ. ನಿಮಗೆ ಜೆನ್ಯೂನ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ನಿಮಗೆ ಟಾರ್ಕ್ ನೋಡೋದಾದ್ರೆ ಟಾರ್ಕ್ ಮೀನ್ಸ್ ಟಾರ್ಕ್, ಇನ್ಷಿಯಲ್ ಟಾರ್ಕ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಟಾಪ್ ಸ್ಪೀಡ್ ಬಂದು ನಿಮಗೆ ಟಾಪ್ ಸ್ಪೀಡ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದಾಗಲ್ಲ. 90 ಈಸ್ ಮ್ಯಾಕ್ಸಿಮಮ್, ಅದು ಕಂಪ್ನಿಯಿಂದ ಕ್ಲೇಮ್ ಮಾಡ್ತಾರೆ. ಅದು ಬಿಟ್ಟರೆ ನಿಮಗೆ 0 to 60 ಬಂದು 9.something ಸೆಕೆಂಡಲ್ಲಿ ಹೋಗುತ್ತೆ, ಬೆಸ್ಟ್ ಅಂತ ಹೇಳ್ಬೋದು. 0 to 80 ಆದರೆ ನಿಮಗೆ 18 ಸೆಕೆಂಡ್ ಆಗುತ್ತೆ. ಇದ್ರ ಹ್ಯಾಂಡಲ್ ನೋಡೋದಾದ್ರೆ ತುಂಬಾನೇ ಕಂಫರ್ಟೇಬಲ್ ಮಾಡಿದ್ದಾನೆ, ಏನು ಶೇಕೇ ಆಗಲ್ಲ. ಇದರಲ್ಲಿ ಏನು ಕೋನ್ಸ್ ಅಂದ್ರೆ ನಿಮಗೆ ಡೀಸೆಂಟ್ ಲೆಗ್ ರೂಮ್ ಇಲ್ಲ ಕರೆಕ್ಟಾಗಿ. ಅದು ಹೈಯರ್ ರೇಂಜ್ ಸ್ಪೀಡಲ್ಲಿ ಹೋಗ್ತಾ ಇದ್ರೆ ನಿಮಗೆ ಮಿರರ್ಸ್ ಎಲ್ಲ ಒಬ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗೂ ಇಲ್ಲೆಲ್ಲ ಒಂದೊಂದು ಫ್ಯೂ ಪಾರ್ಟ್ಸ್ ಸ್ವಲ್ಪ ಶೇಕ್ ಅನ್ಸುತ್ತೆ ನಿಮಗೆ, ಸ್ವಲ್ಪ ಬಾಡಿ ಶೇಕ್ ಅನ್ಸುತ್ತೆ ನಿಮಗೆ. ಸ್ಪೀಡ್ ಹೋಗುತ್ತೆ ಅಂದ್ರೆ ಹಿಂಗೆ ಶೇಕ್ ಅನ್ಸ್ಬಿಡುತ್ತೆ ನಿಮಗೆ. ಅದು ಒಂದು ಸ್ವಲ್ಪ ಏನೋ ಇಂಪ್ರೂವ್ ಮಾಡಿದ್ರೆ ಬೆಟರ್ ಅಂತ ಹೇಳ್ಬೋದು. ಈ ಗಾಡಿ ತುಂಬಾ ಅಟ್ರಾಕ್ಟಿವ್ ಅಂತಾನೆ ಹೇಳ್ಬೋದು. ಮೇಜರ್ ಆಗಿ ಇದನ್ನ ಕಾಲೇಜ್ ಹುಡುಗರು, ಗರ್ಲ್ಸ್ ಆಗ್ಲಿ ಬಾಯ್ಸ್ ಆಗ್ಲಿ ಕಾಲೇಜ್ಗೋಸ್ಕರ ಒಯ್ಯೋದು ಬೆಸ್ಟ್ ಅಂತ ಹೇಳ್ಬೋದು. ಸ್ಕೂಟರ್ ನಲ್ಲಿ ಬೇರೆ ಎಲ್ಲ ಹೋಲ್ಸಿದ್ರೆ TVS ಅಂದ್ರೆ ಬ್ರ್ಯಾಂಡ್, ಇಂಡಿಯನ್ ಬ್ರ್ಯಾಂಡ್ ಅಲ್ಲ, ತುಂಬಾ ವ್ಯಾಲ್ಯೂ ಫಾರ್ ಮನಿ ಇರುತ್ತೆ. ಬೆಟರ್ ತಗೊಂಡ್ರೆ ಯೂಸ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಮೈಲೇಜ್ 50 ಕೊಡುತ್ತೆ. ನಿಮಗೆ ಮ್ಯಾಕ್ಸಿಮಮ್ 50 ಅಂತರೂ ಸಾಕು. ಸ್ಕೂಟಿಯಲ್ಲಿ ನಿಮ್ಗೆ ಸಿಗೋದೇ ರೇರು. ಬ್ರೇಕಿಂಗ್ ನೋಡೋಣ. ಈಗ ತುಂಬಾ ಕಂಟ್ರೋಲ್ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಈ ಗಾಡಿಯ ಕಂಪ್ಲೀಟ್ ರಿವ್ಯೂ. ಇದೊಂದು ಕಂಪ್ಲೀಟ್ ಯೂತ್ಫುಲ್ ವೆಹಿಕಲ್ ಹಾಗೂ ಯೂತ್ಸ್ಗೆ ಹೇಳಿ ಮಾಡಿದಂಥ ಗಾಡಿ. ಈ ವೆಹಿಕಲ್ನ ಪ್ರೊವೈಡ್ ಮಾಡಿದಂತಹ ಸುಭಾ TVS ಅವರಿಗೆ ಧನ್ಯವಾದಗಳು. ಇವರು TVSನ ಅಥರೈಸ್ಡ್ ಡೀಲರ್ಸ್ ಆಗಿರ್ತಾರೆ. ಯಾವುದೇ ರೀತಿಯಾದಂಥ TVS ಬೈಕ್ ಹಾಗೂ ಸ್ಕೂಟರ್ನ ಪರ್ಚೇಸ್ ಮಾಡಬೇಕಂತಿದ್ರೆ ನೀವು ರಾಣೆಬೆನ್ನೂರಿನ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಇಲ್ಲಿ ಎಲ್ಲ ರೀತಿಯಾದಂತಹ ವೆಹಿಕಲ್ಸ್ಗಳು ಅವೈಲೇಬಲ್ ಇರುತ್ತೆ. ನೀವು ಹೇಳಿದಂಥ ಡೇಟ್ಗೆ ಡೆಲಿವರಿ ಕೊಡ್ತಾರೆ. ಇಲ್ಲಿ ಸರ್ವಿಸ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಕಮೆಂಟ್ಸ್ ಇಲ್ಲ. ಈ ವಿಡಿಯೋವನ್ನು ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು.